ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ರೊಟ್ಟಿ ಬಡಿ ಇದನ್ನು ಮಸ್ತಾಗ ಪುರಿ ಹಂಗೆ ಉಬ್ಬಿ ಬರುವಂಥ ಮೆತ್ತನು ಜೋಳದ ರೊಟ್ಟಿ ಮಾಡೋದು ತೋರಿಸ್ತೀನಿ. ಈ ಮೆಥಡ್ ಫಾಲೋ ಮಾಡಿದ್ರೆ ಜೋಳದ ರೊಟ್ಟಿ ಮಾಡೋದು ಭಾಳ ತ್ರಾಸೇನಾಗಂಗಿಲ್ಲ ನೋಡ್ರಿ, ಅಷ್ಟು ಈಸಿ ಇರ್ತೈತಿ. ಇಲ್ಲಿ ನೋಡಿ ನಾವು ಒಂದು ಬೌಲ್ ಸಣ್ಣಗೆ ಬೀಸಿದ್ದ ಜೋಳದ ಹಿಟ್ಟು ತೊಗೊಂಡೇನಿ. ಒಬ್ಬೊಬ್ಬರ ಬೆಳ್ಳಗಾಗಬೇಕಂತ ಅಕ್ಕಿ ಮಿಕ್ಸ್ ಮಾಡ್ತಾರೆ, ನಾವು ಅಕ್ಕಿದು ಏನೂ ಮಿಕ್ಸ್ ಮಾಡಿಲ್ಲ, ಬರೀ ಜೋಳ ಬಿಸ್ಕೊಂಬಂದು ತೊಗೊಂಡೇನಿ. ಈ ಕಡೆ ಒಲಿ ಮ್ಯಾಗ ಈ ಗ್ಲಾಸ್ಲೆ 1.5 ಗ್ಲಾಸ್ ಅಷ್ಟು ನೀರು ಹೆಸರು ಇಟ್ಕೊಂಡೇನಿ. ನೀರು ಕಳ ಹೆಸರು ಬರ್ಬೇಕಂದ್ರೆ ಕುದಿಬೇಕು ನೋಡ್ರಿ. ಈಗ ಕುದಿ ಮುಂದೆ ಸ್ವಲ್ಪ ಉಪ್ಪು ಹಾಕೋತೇನಿ ರುಚಿಗೆ ತಕ್ಕಷ್ಟು. ಇದು ನೋಡ್ರಿ ನೀರು ಕುದಿ ಮುಂದೆ ಇದಕ್ಕೆ ಮೊದಲೇ ಏನು ಹಿಟ್ಟು ಇಟ್ಕೊಂಡಿದ್ದಿಲ್ಲ ಒಂದು ಬೌಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ತಿರುಗ್ಕೋಬೇಕ್ರಿ. ಕೆಲವೊಬ್ಬರ ಹಿಟ್ಟಿಗೆನ ನೀರು ಹೆಸರು ಬರೋ ನೀರು ಹಾಕಿ ತಿರುಗ್ಕೋತಾರೋ, ನಾನು ನೀರಿಗೆನ ಹಿಟ್ಟು ಹಾಕಿ ತಿರ್ಕೊಳತ್ತೀನಿ. ಹೆಂಗೂ ಮಾಡಿ ನಡಿತೈತಿ, ಆದರೆ ಈ ರೀತಿ ಮಾಡಿದ್ರೆ ಮಸ್ತ್ ಆಗ್ತಾವೆ ನೋಡ್ರಿ. ಇದನ್ನು ಈ ರೀತಿ ತಿರ್ಕೋಬೇಕು, ಒಟ್ಟು ಗಂಟಾಗ್ಲಾರ್ದಂಗೆ ಸ್ವಲ್ಪ ತಿರ್ಕೊಂಡು ಇದನ್ನು 1 ನಿಮಿಷ ಬಾಯಿ ಮುಚ್ಚಿ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು. ಆಮೇಲೆ ನಂತರ ಒಲೆ ಆರಿಸ್ಬೇಕು. ಈ ಕಡೆ ನೋಡ್ರಿ ಕಟ್ಟಿ ಮೇಲೆ ಅಥವಾ ಪರಾತ ನೀವು ಎದ್ರ ಮೇಲೆ ರೊಟ್ಟಿ ಮಾಡ್ತಾರೆ ಅದ್ರ ಮೇಲೆ ತೊಗೋರಿ. ಹಿಂಗೆ ಸ್ವಲ್ಪ ಅದನ್ನೆಲ್ಲ ತೊಗೊಂಡು ತಣ್ಣೀರು ಅಂಗೈಗೆ ಹಚ್ಕೊಂಡು ಮಿಜ್ಕೋಬೇಕು ನೋಡ್ರಿ. ನಾನು ನಾರ್ಮಲ್ ಹಿಟ್ಟು ಹೆಂಗೆ ರೊಟ್ಟಿ ಬಡಿ ಮುಂದೆ ನಾದ್ಕೋತಿಲ್ಲ ಹಂಗೆ ಸ್ವಲ್ಪ ಭಾರ ಹಾಕಿ ನಾದ್ಕೋಬೇಕು. ಎಷ್ಟು ಇದನ್ನು ಚರ ನಾದ್ಕೋತಾರಲ್ಲ ಅಷ್ಟು ಮೆತ್ತಗೆ ಪೂರಿ ಥರ ಉಬ್ಬಿ ಬರ್ತಾವೆ ನೋಡ್ರಿ ರೊಟ್ಟಿ. ಹಿಟ್ಟು ನಾದೋದ್ರೊಳಗೆ ಇದು ನೋಡ್ರಿ ಮೇನ್ ಅಂದ್ರೆ ಸ್ವಲ್ಪ ಒಣ ಹಿಟ್ಟದು ಬೇಕಂದ್ರೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ನಾದ್ಕೋರಿ. ನಾ ಭಾಳ ಒಣ ಹಿಟ್ಟೇನು ಹಾಕ್ಕೊಂಡಿಲ್ಲ, ಜಾಸ್ತಿ ಸ್ವಲ್ಪ ಹಾಕ್ಕೊಂಡೇನಿ. ಈ ರೀತಿ ಸ್ವಲ್ಪ ಚರ ನಾದ್ಕೋಬೇಕು. ನಾದ್ಕೊಂಡು ಇದನ್ನು ಸೈಡಿಗೆ ಇಟ್ಕೋತೇನೆ. ಈ ಕಡೆ ರೊಟ್ಟಿಗೆ ಹಚ್ಚಕ್ಕೆ ನೀರು ಮತ್ತು ಒಣ ಹಿಟ್ಟನ್ನು ಎರಡಿಗೂ ಸೈಡಿಗೆ ಇಟ್ಕೊಂಡೇನಿ. ಇದನ್ನ ಸ್ವಲ್ಪ ಹಿಟ್ಟು ಗಟ್ಟಿ ನಾದಿಟ್ಕೊಂಡೇನೆ. ಅದ್ರಾಗ ನನಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟು ತೊಗೊಂಡು ಸ್ವಲ್ಪ ಹಿಂಗೆ ನೀರು ಹಚ್ಚಿ ಮಿಜ್ಕೊಂಡು ರೊಟ್ಟಿ ಮಾಡ್ಕೋತೇನೆ. ರೊಟ್ಟಿ ಉಳ್ಳಿ ನಿಮ್ಗೆ ರೊಟ್ಟಿ ಸೈಜ್ ಮೇಲೆ ಡಿಪೆಂಡ್ ಆಗ್ತೈತಿ. ನಾ ಇಷ್ಟು ತೊಗೊಂಡೇನಿ. ಇದಕ್ಕೆ ಕೆಳಗೆ ಒಣ ಹಿಟ್ಟು ಹಾಕ್ಕೋತೇನೆ. ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು ಲತ್ತಿಗುನಿಗೂ ಸ್ವಲ್ಪ ಹಿಟ್ಟು ಹಚ್ಕೋರಿ, ಯಾಕಂದ್ರೆ ಹತ್ತಬಾರ್ದು ಅಂತ ಹೇಳಿ. ಹಿಂಗೆ ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಹಂಗೆ ಲಟ್ಟಿಸಿದ್ರಿ. ಇದನ್ನ ಒಟ್ಟು ಡಬ್ ಹಾಕ್ಬಾರ್ದು ನೋಡ್ರಿ. ಹಿಂಗೆ ಸೀದಾ ನಾವು ಒಂದು ಸೈಡ್ಲೇನ ಲಟ್ಟಿಸ್ಕೋತ ಹೋಗಬೇಕು. ಈಗ ಚಪಾತಿ ಹೋಳ್ಗೆ ಮಾಡಬೇಕಾದ್ರೆ ಹೆಂಗೆ ನಾವು ದಂಡಿ ತಿಡ್ಕೊಂತ ಹೋಗ್ತಿವಲ್ಲ ಹಂಗೆ ಬರೇ ದಂಡಿ ಲಟ್ಟಿಸ್ಕೋತ ಹೋದ್ರಿ ಅಂತ ನೋಡ್ರಿ. ಒಟ್ಟು ಹಿಂಗೆ ಹಿಟ್ಟು ಹಾಕಿರ್ತೀವಲ್ಲ ಹಂಗೇಲಿ ತಿರುಗಿಸಿದ್ರಂದ್ರೆ ತಿರುಗ್ತಿರ್ತೈತಿ. ಸ್ವಲ್ಪ ಏನಾರು ಹತ್ತಾಕತ್ತೀವಿ ಲಟ್ಟಣಿಗೆದು ಸ್ವಲ್ಪ ಒಣ ಹಿಟ್ಟು ಹಾಕೋರಿ. ಇದಕ್ಕೆ ಭಾಳ ಹಾಕಲ್ದ ನಾರ್ಮಲ್ ಚಪಾತಿದು ಹೆಂಗೆ ಮಾಡ್ತೀವಲ್ಲ ಹಂಗನ ಲಟ್ಟಿಸ್ಕೋಬೇಕು ನೋಡ್ರಿ. ನಾನು ಈ ಸೈಜ ಮಾಡ್ಕೊಂಡೇನಿ. ಸ್ವಲ್ಪ ಇನ್ನೂ ತಳಬೇಕಂದ್ರೆ ಲಟ್ಟಿಸ್ಕೋಬೋದು. ಈಗ ಇದನ್ನು ಬೇಯಿಸ್ಕೋತೀನಿ. ಈ ಕಡೆ ಒಲೆ ಹಂಚಕಾದೈತಿ ನೋಡ್ರಿ. ಈ ರೀತಿ ಹಿಟ್ಟು ಹಚ್ಚಿದ ಪೋರ್ಷನ್ಗೆ ನೀರು ಹಚ್ಕೋತೇನೆ. ನೀರು ಹಚ್ಕೊಂಡು ಈ ನೀರೇ ಆರಿದ ಮೇಲೆ ಹೊಳ್ಳಿಸಿ ನೋಡ್ರಿ, ಹೊಳ್ಳಿಸಿ ಆಮೇಲೆ ಬೇಯಿಸ್ಕೊಂಡೇನಿ ನೋಡ್ರಿ. ನೀವು ಅರ್ಬಿ ಒತ್ತೋದು ಬೇಡ, ಏನು ಪ್ರೆಸ್ ಮಾಡ್ದನ ಏನು ನಾರ್ಮಲ್ಲಾಗಿ ಏನು ಬರತ್ತವ್ರಿ ಉಬ್ಬಿ ಬರ್ತಾವೆ ನೋಡ್ರಿ. ಇದು ಪುರಿ ಥರ ಉಬ್ಬಿ ಬರ್ತಾವೆ. ಏನು ನಾ ಅರ್ಬಿ ಹಚ್ಚಲಿಲ್ಲ, ಏನೂ ಹಚ್ಚಲಿಲ್ಲ, ಈ ರೀತಿ ಚಂದ ಬರ್ತಾವೆ. ಇದನ್ನ ಎರಡೂ ಸೈಡ್ ಚಲೋ ತಂಗ ಬೇಯಿಸ್ಕೊಂಡ್ರಿ ಅಂತಂದ್ರೆ ಮಸ್ತಾಗ ರೊಟ್ಟಿ ರೆಡಿ ಆಗ್ತಾವೆ. ಜೋಳದ ರೊಟ್ಟಿ ಭಾಳ ಈಸಿ ನೋಡ್ರಿ ಈ ಮೆಥಡ್. ರೊಟ್ಟಿ ಬಡ್ಯಾಕೆ ಬರಲಣ್ಣವ್ರು ಈ ರೀತಿ ನೀವು ಜಿಗಿ ಹಾಕ್ಕೊಂಡು ಲಟ್ಟಿಸಿ ರೊಟ್ಟಿ ಮಾಡ್ಬೋದು. ಇವನ್ನ ದಿವ್ಸ ಇಟ್ಟು ತಿನ್ನೋಕ್ಕಾಗಿಲ್ಲ, ಅಷ್ಟು 1-2 ದಿವಸ ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ತಿನ್ಬೋದು. ಯಾಕಂದ್ರೆ ಜಿಗಿ ಹಾಕಿರ್ತೇವೆ, ಸ್ಮೆಲ್ ಬರ್ತೈತಿ. ಸ್ವಲ್ಪ ಆರಿಸಿ ಡಬ್ಬ್ಯಾಗ ಹಾಕಿಟ್ಕೋಬೇಕು ಇವನ್ನ ನೋಡ್ರಿ. ನಾ ಹಿಟ್ಟು ಏನು ತೊಗೊಂಡಿಲ್ಲ ಆ ಕ್ವಾಂಟಿಟಿಗೆ ಇಲ್ಲೊಂದು 10 ರೊಟ್ಟಿ ಆಗ್ಯಾವ ನೋಡ್ರಿ. ಅಗದಿ ಹೋಳ್ಗೆ ಹಂಗೆ ಮೆತ್ತಗಾಗ್ಯಾವು. ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು, ಇಲ್ಲ ಇನ್ನೊಂದು ಸ್ವಲ್ಪ ತಳ್ಳಗೆ ಬೇಕಂದ್ರೆ ತಳ್ಳಗೆ ಮಾಡ್ಕೋಬೋದು ನೋಡ್ರಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.